ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಧಾರಾಕಾರ ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ. ಈಗ ಆಲ್ರೆಡಿ ಅಲ್ಲಲ್ಲಿ ಮಳೆ ಆರಂಭ ಆಗಿದ್ದು ಮೀನುಗಾರರಿಗೂ ಕೂಡ ಅಲರ್ಟ್ ಅನ್ನು ಕೊಡಲಾಗಿದೆ. ಮೀನುಗಾರರು ಸಮುದ್ರ ಕಿಳಿಯದಂತೆ ಮುನ್ಸೂಚನೆ ಕೊಡಲಾಗಿದ್ದು ಈಗ ಆಲ್ರೆಡಿ ಬೋಟುಗಳನ್ನ ಲಂಗರು ಹಾಕಿದ್ದಾರೆ ಮೀನುಗಾರರು. ಅಲ್ಲಿಗೆ ಸಂಬಂಧಪಟ್ಟಂತೆ ರೈನ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ತಂದ ಆತಂಕ. ರಾಜ್ಯದ ಕರಾವಳಿಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ. ತಕ್ಷಣ ದಡ ಸೇರಲು ಮೀನುಗಾರರಿಗೆ ಜಿಲ್ಲಾಡಳಿತ ಎಚ್ಚರಿಕೆ. ಕಡಲೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಆಗಮನವಾಗ್ತಾ ಇದೆ. ಅರಬ್ಬಿ ಸಮುದ್ರ ಅಬ್ಬರಿಸುವ ಮುನ್ಸೂಚನೆ ಇದೆ. ಜಿಲ್ಲಾಡಳಿತ ಮೀನುಗಾರರಿಗೆ ಎಚ್ಚರಿಕೆ ಕೊಟ್ಟಿದೆ. ಬೋಟ್ಗಳು ನಿಧಾನವಾಗಿ ದಡ ಸೇರ್ತಾ ಇದ್ದು ಬಂದರಿನಲ್ಲಿ ಲಂಗರು ಹಾಕಲಾಗ್ತಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದ ಕರಾವಳಿಯಲ್ಲಿ ಧಾರಾಕಾರವಾಗಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಕಡಲ ತಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣನ ಆಗಮನವಾಗಿದೆ. ಈ ನಡುವೆ ಸಮುದ್ರ ಪ್ರಕ್ಷುಬ್ಧವಾಗುವ ಮುನ್ಸೂಚನೆ ಸಿಕ್ಕಿದ್ದು 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 115.5 ಮಿಲಿಮೀಟರ್ನಿಂದ 204.5 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯುದ್ದಕ್ಕೂ ಕೂಡ ಗಂಟೆಗೆ 45ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿಯಲ್ಲಿ ಭಾರೀ ಮಳೆ ಆಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹೀಗಾಗಿ ಮೀನುಗಾರರು ಮೀನುಗಾರಿಕೆ ಮಾಡಬಾರ್ದು, ಸಮುದ್ರದಿಂದ ತಕ್ಷಣಕ್ಕೆ ದಡ ಸೇರಬೇಕು ಅನ್ನುವಂಥ ಸೂಚನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಗಮನಿಸಬಹುದು, ಮಂಗಳೂರಿನ ಬಂದರ್ನಲ್ಲಿ ನಾವಿರುವಂಥದ್ದು. ಇಲ್ಲಿಂದ ಸಮುದ್ರದಿಂದ ನೇರವಾಗಿ ಮಂಗಳೂರಿನ ಬಂದರಿಗೆ ಧಕ್ಕೆಗೆ ಬೋಟುಗಳು ಬರ್ತಾ ಇರುವಂಥದ್ದು. ಮೀನುಗಾರಿಕಾ ಬೋಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಾರಿಕೆಗೆ ತೆರಳಿತ್ತು. ಈ ತಿಂಗಳ ಅಂತ್ಯದವರೆಗೆ ಅಂದರೆ ಮೇ 31ರವರೆಗೂ ಮೀನುಗಾರಿಕೆ ಮಾಡಲಿಕ್ಕೆ ಆಸ್ಪದ ಇದೆ. ಆದರೆ ಈ ಬಾರಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚಿನ ಮಳೆ ಆಗುತ್ತೆ, ಸಮುದ್ರದಲ್ಲೂ ಹೆಚ್ಚಿನ ಗಾಳಿ ಬೀಸುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಬೋಟುಗಳು, ಹೆಚ್ಚಿನ ಬೋಟುಗಳು ಇವತ್ತು ಮಂಗಳೂರಿನ ಬಂದರ್ನಲ್ಲಿ ಬಂದು ಲಂಗರ್ ಹಾಕಿರುವಂಥದ್ದನ್ನು ಗಮನಿಸ್ಬೋದು. ಕೆಲವೊಂದು ಬೋಟುಗಳು ಇನ್ನೂ ಬರ್ತಾ ಇರುವಂಥದ್ದು. 2 ದಿನಗಳ ಕಾಲ ಹೆವಿ ರೈನ್ ಆಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ ಹವಾಮಾನ ಇಲಾಖೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮೀನುಗಾರರು ಬೋಟನ್ನು ಹಿಡ್ಕೊಂಡು ತೆರಳಬಾರ್ದು ಅನ್ನುವಂಥದ್ದು. ಒಂದು ವೇಳೆ ಸಮುದ್ರದ ಮಧ್ಯೆ ಇದ್ದರೆ ಅವರು ತಕ್ಷಣಕ್ಕೆ ವಾಪಸ್ ಬರಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮೀನುಗಾರರು ಮೀನುಗಾರಿಕೆಗೆ ತೆರಳದಂತೆ ಎಚ್ಚರಿಕೆ ಕೊಟ್ಟಿದ್ದು ಸಮುದ್ರಕ್ಕೆ ತೆರಳಿದ ಮೀನುಗಾರಿಕಾ ಬೋಟ್ಗಳಿಗೆ ತಕ್ಷಣ ದಡಕ್ಕೆ ಬರುವಂತೆ ಸೂಚನೆ ಸಿಕ್ಕಿದೆ. ಹೀಗಾಗಿ ಸಮುದ್ರಕ್ಕೆ ಮತ್ಸ್ಯ ಬೇಟೆಗೆ ತೆರಳಿದಂತಹ ಬೋಟ್ಗಳು ಬರಿಗೈನಲ್ಲಿಯೇ ನಿಧಾನವಾಗಿ ದಡ ಸೇರಿ ಬಂದರಿನಲ್ಲಿ ಲಂಗರು ಹಾಕ್ತಾ ಇದೆ. ಸಾಮಾನ್ಯವಾಗಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮೀನುಗಾರಿಕೆಗೆ ನಿಷೇಧ ಇದ್ದು ಮೇ ಕೊನೆಗೆ ಬೋಟ್ಗಳು ದಡ ಸೇರ್ತಾ ಇದೆ. ಈ ಬಾರಿ ಅವಧಿಗೂ ಮೊದಲೇ ಬೋಟ್ ದಡ ಸೇರುವಂತಾಗಿದ್ದು ಮೀನುಗಾರಿಕೆಗೆ ಹೊಡೆತ ಬೀಳೋದು ಕನ್ಫರ್ಮ್ ಆಗಿದೆ. ಈಗ ಒಂದು ಸ್ವಲ್ಪ ಮೀನು ಆಗುವ ಸಂದರ್ಭ ಆದರೆ ಈ ಋತುವಿನಲ್ಲಿ ಲಾಸ್ಟಿಗೆ ಒಂದು ತುಫಾನಿನ ಒಂದು ಸೂಚನೆ ಬಂದಿದ್ದರಿಂದ ನಾವೆಲ್ಲ ಬೋಟ್ನವರೀಗ ದಡ ಸೇರ್ತಾ ಇದ್ದಾರೆ. ಇದು ನಮಗೆ ಮೀನುಗಾರರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಸರ್ಕಾರ ಇದಕ್ಕೆ ಏನಾದರೂ ಮೀನುಗಾರರಿಗೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಡಬೇಕು. ಒಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸುವ ಮುನ್ಸೂಚನೆ ಸಿಕ್ಕಿದೆ. ಜಿಲ್ಲಾಡಳಿತ ಸಾರ್ವಜನಿಕರಿಗೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಅಲ್ಲದೆ ಜಿಲ್ಲೆಯಲ್ಲಿ ಯಾವುದೇ ಅಪಾಯ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.